ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಲ್ಯಾಪ್ಟಾಪ್ ಹಿಡಿದು ಏನೋ ಎಡಿಟ್ ಮಾಡ್ತಿದ್ದ ವಿದ್ಯುತ್ ಮೊಬೈಲ್ಗೆ ಕರೆ ಬಂದಿತ್ತು. ಮಾತಾಡ್ತಾ ಸಿಗ್ನಲ್ ಸಿಗ್ತಿಲ್ಲ ಎಂದು ಸ್ವಲ್ಪ ಲ್ಯಾಪ್ಟಾಪ್ ಬಿಟ್ಟು ದೂರ ಹೋಗಿ ಮಾತಾಡ್ತಾ ನಿಂತ. ಅದೇ ಸಮಯಕ್ಕೆ ರಮಣಕಾಂತ್ ಅವರು ಮಂಡಿ ನೋವು ಎಂದು ಸ್ವಲ್ಪ ಆರಾಮ ಮಾಡಲು ತೆರೆದಿದ್ದ ಖಾಲಿ ರೂಮಿಗೆ ಬಂದಿದ್ರು. ಮಂಡಿ ನೋವು ಸುಸ್ತಿದ್ದ ಕಾರಣ ಸೋಫಾ ಮೇಲೆ ಕುಳಿತು ಉಸಿರನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಳ್ಳಲು ಸಾಹಸ ಮಾಡ್ತಿದ್ರು. ಮಗಳ ಮದುವೆ ಹೋರಾಟದಲ್ಲಿ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡದೆ, ಕೆಲ ಮಾತ್ರೆ ಮದ್ದು ತೆಗೆದುಕೊಳ್ಳದೆ ಕೊಂಚ ಏರುಪೇರಾದ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡ್ತಾ ಕೂತಿದ್ರು. ಆಗ ಬಾಲ್ಕನಿಯಲ್ಲಿ ವಿದ್ಯುತ್ ಯಾರೊಂದಿಗೂ ಮಾತಾಡೋದು ಕಂಡಿತ್ತು. ಇದೇನಿದು, ಇವನು ಇಲ್ಲಿದ್ದಾನೆ, ಹೋಗಿ ಕೆಳಗಡೆ ಏನಾದರೂ ಕೆಲಸ ಇದೆಯಾ ಅಂತ ಬೀಗ್ರ ಜೊತೆಗಿರಬಾರ್ದ? ನಾನು ಇಲ್ಲದೆ ಇವನು ಇಲ್ದಿದ್ರೆ ಬೀಗರು ಏನು ಅಂದ್ಕೊಳ್ತಾರೋ ಎಂದ್ಕೊಂಡವರು ತೆರೆದಿದ್ದ ಲ್ಯಾಪ್ಟಾಪ್ ಕಡೆ ನೋಡಿದ್ರು. ಅದು ಇನ್ನೇನು ಲಾಕ್ ಆಗಬೇಕಿತ್ತು. ಅಷ್ಟರಲ್ಲಿ ಅವರಿಗೆ ಪರಿ ಫೋಟೋ ಕಂಡಿತ್ತು. ಅದು ಕೂಡ ವಿದ್ಯುತ್ ಅವಳ ಕೆನ್ನೆಗೆ ಮುತ್ತಿಡುವ ಹಾಗೆ. ನೋಡಿದ ಕೂಡಲೇ ಅವರಿಗೆ ಆಘಾತವಾಯಿತು. ಹಾಗೆ ಸಿಸ್ಟಮ್ ಮುತ್ತಿಟ್ರು. ಅದು ಮಿಕ್ಕ ಫೋಟೋಗಳನ್ನು ಕೂಡ ತೋರಿಸಲು ಆರಂಭಿಸಿತು. ಪರಿ ಜೊತೆಗೆ ಅಪ್ಪಿರುವ ಹಾಗೆ, ಕಿಸ್ ಮಾಡ್ತಾ ಇರುವ ಹಾಗೆ, ಇನ್ನು ತನಗೆ ಇಷ್ಟ ಬಂದ ಹಾಗೆ ಫೋಟೋ ಎಡಿಟ್ ಮಾಡಿದ್ದ ವಿದ್ಯುತ್. ಅದು ಎಡಿಟಿಂಗ್ ಅಂತ ನೋಡಿದ ಕೂಡಲೇ ರಮಣಕಾಂತ್ ಅವರಿಗೆ ತಿಳಿಯಿತು. ಬದಲಾಗಿ ಹೆದರಿ ವಿದ್ಯುತ್ ಎಂದು ಅರ್ಚಿದ್ರು. ತಕ್ಷಣ ಫೋನ್ ಕಟ್ ಮಾಡಿ ಗಾಬರಿಯಿಂದ ಓಡೋಡಿ ಬಂದ ವಿದ್ಯುತ್. ಅವರ ಮುಖ ನೋಡ್ದ. ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು. ತಕ್ಷಣ ಲ್ಯಾಪ್ಟಾಪ್ಗೆ ಹಾಕಿದ್ದ ಪೆನ್ ಡ್ರೈವ್ ತೆರೆದ. ಆದರೆ ಅಪ್ಪನ ಜೋರು ಧ್ವನಿ, ಏನೋ ಇದು ಎಂದಿದ್ದು ಕೇಳಿ ಅವನಿಗೆ ಕೈ ಕಾಲು ಅದರಿತು. ತಕ್ಷಣ ಆ ಪೆನ್ ಡ್ರೈವ್ ಅನ್ನು ಬೀಳಿಸ್ದ. ಅಪ್ಪ, ಅದು ಅದು ಅಪ್ಪ ಎನ್ನುತ್ತಾ ತೊದಲಿದ. ಈ ಹುಡುಗಿ ನಿನ್ನ ಜೊತೆಗೆ ಏನೋ ಇದೆಲ್ಲ ಎಂದರು. ಅದು ಅಪ್ಪ ಎಂದು ಆತ ಏನೋ ಹೇಳೋ ಮುನ್ನವೇ, ಆ ದೊಡ್ಡ ಮನೆ ಹುಡುಗಿ ಜೊತೆ ಏನೋ ಇದು, ನಿನ್ನಕ್ಕ ನಮ್ಮ ಜೊತೆ ಕಷ್ಟಪಟ್ಟಿದ್ದು ಸಾಕು ಅಂತ ಒಳ್ಳೆ ಮನೆಗೆ ಸೇರಿಸ್ತಾ ಇದ್ದೀನಿ ಅನ್ನೋ ಆತ್ಮತೃಪ್ತಿ ಪಡೋ ಮುನ್ನವೇ ಯಾಕೋ ಏನೋ ಮಾಡಬೇಕು ಅಂತಿದ್ಯಾ ಎಂದು ಜೋರಾಗಿ ಕೇಳ್ತಾ ಎದೆ ಹಿಡಿದ್ರು. ಅಪ್ಪ, ಕಿರ್ಚಿ ಆಯಾಸ ಮಾಡ್ಕೋಬೇಡ, ಇದು ಜಸ್ಟ್ ಎಡಿಟಿಂಗ್ ಅಷ್ಟೇ. ಆ ವಿರಾಜ್ ನನ್ನ ಕೆನ್ನೆಗೆ ಎಲ್ಲರೂ ಮುಂದೆ ಬಾರಿಸ್ತಾ ಅಲ್ವಾ, ಅದಕ್ಕೆ ಸೇರ್ ತಿರ್ಸ್ಕೊಳ್ಳೋದಕ್ಕೆ ಮಾಡಿದ್ದ. ಬಟ್ ಈಗ ಯಾಕೋ ಇದು ಬೇಕಿಲ್ಲ ಅನ್ನಿಸ್ತಪ್ಪ ಎಂದ. ಏನು, ಹಳಿಯಂದ್ರು ನಿನಗೆ ಹೊಡೆದಿದ್ರಾ ಎಂದು ಗಾಬರಿಯಿಂದ ಕೇಳಿದ್ದು ರಮಣಕಾಂತ್. ಅವ್ರಿಗೆ ಈ ರೀತಿ ಮಗ ತಪ್ಪಾಗಿ ನಡ್ಕೊಂಡು ವಿರಾಜ್ ಹೊಡೆದು ಬಡ್ದು ಮಾಡಿದಾನೆ ಅನ್ನೋ ಸತ್ಯ ಗೊತ್ತಿರಲಿಲ್ಲ. ಆದರೆ ಬಾಯಿ ತಪ್ಪಿ ವಿದ್ಯುತ್ ಬಯಲು ಮಾಡಿದ್ದ. ಏನಿಲ್ಲಪ್ಪ ಬಿಡಿ ಎಂದು ಹೋಗೋದು ನೋಡಿದವರು ಅಡ್ಡ ಹಾಕಿ, ಹೇಳು, ಏನೋ ಮಾಡಿದ್ಯಾ, ಪೊಗಳು ಎಂದು ಕೇಳಿದಾಗ ಬೇರೆ ದಾರಿ ಇಲ್ಲದೆ ನಿಜ ಹೇಳ್ತಾನೆ ವಿದ್ಯುತ್. ಎಲ್ಲ ಕೇಳಿದ ರಮಣಕಾಂತ್ ಹಾಗೆ ನಿಂತಲ್ಲೇ ಕುಸಿದು, ಅದಕ್ಕೆ ಒಂದು ಹೆಣ್ಣು ಮಗಳ ಲೈಫ್ ಹಾಳು ಮಾಡೋಕೆ ನೋಡಿದ್ಯೇನೋ ಎಂದು ಕೇಳಿದಾಗ, ಅಪ್ಪ ಅಂದ್ಕೊಂಡಿದ್ದೆ, ಆದರೆ ಆ ರೀತಿ ಮಾಡಿಲ್ಲ. ಪರಿ ಮೇಲೆ ನನಗೆ ಸೇಡು ಸಿಟ್ಟು ಅಂತ ಏನೂ ಇಲ್ಲಪ್ಪ ಎಂದನು. ಇಂಥ ಮೃಗಕ್ಕೆ ಜನ್ಮ ಕೊಟ್ಟ ನಾನು, ಯಾಕೆ ಜನ್ಮ ಕೊಟ್ಟನೋ ನಾನು, ಯಾಕೆ ಜನ್ಮ ಕೊಟ್ಟೆ ಎಂದು ತುಂಬ ನೊಂದ್ಕೊಂಡ್ರು ರಮಣಕಾಂತ್. ಅಪ್ಪ ಇಲ್ಲಪ್ಪ, ನಾನೇನು ಅಡಚಣೆ ಮಾಡಲ್ಲ, ಆ ಆಲೋಚನೆ ಕೈ ಬಿಟ್ಟು 1 ಗಂಟೆ ಆಯಿತು ಅಪ್ಪ ಎಂದು ಆತ ಸಮಜಾಯಿಸಿ ಹೇಳುವಾಗ ಅವನ ಮೊಬೈಲ್ಗೆ ಫೋನ್ ಬಂತು. ವರುಣ್ ಕಾಲ್ ಮಾಡಿದ್ದ. ಅತಿಥಿಯೊಬ್ಬರಿಗೆ ಉಳಿಯೋ ವ್ಯವಸ್ಥೆ ಮಾಡಬೇಕು ಬಾ ಅಂತ. ಹೀಗಾಗಿ ಅವನು, ಅಪ್ಪ ನನ್ನಿಂದ ಏನೂ ಆಗಲ್ಲ, ನೀವು ಚಿಂತೆ ಮಾಡಬೇಡಿ, ವರುಣ್ ಅವರು ಫೋನ್ ಮಾಡ್ತಿದ್ದಾರೆ, ನಾನು ಹೋಗಿ ಬರ್ತೀನಿ ಎಂದು ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ತಾ ಪೆನ್ ಡ್ರೈವ್ನ ಮರ್ತ್ಬಿಟ್ಟ. ಆದರೆ ರಮಣಕಾಂತ್ ಇನ್ನೂ ಅಲ್ಲೇ ಕೂತಿದ್ರು. ವಾಸ್ತವ ಇಷ್ಟು ಹೇಳಿದ ವಿದ್ಯುತ್, ಆಮೇಲೆ ನಾನು ಮತ್ತೆ ಆ ರೂಮಿಗೆ ಹೋಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅಕ್ಕನ ಫೋನ್ಗೆ ಕಾಲ್ ಬಂತು. ನಾನು ಅಕ್ಕನಿಗೆ ಫೋನ್ ಕೊಟ್ಟೆ. ಅವಳು ಮಾತಾಡಿ ಗಾಬರಿಯಿಂದ ನಿಮ್ಮ ರೂಮಿಗೆ ಬಂದಳು. ನಾನು ಅವಳ ಜೊತೆಗೆ ಬಂದೆ. ಆಗಪ್ಪ ಸೋಫಾ ಮೇಲೆ ಕೂತಿರಲಿಲ್ಲ, ಬದಲಾಗಿ ನಿಮ್ಮ ಮಡಿಲಲ್ಲಿದ್ದರು ಬಾಬಾ ಎಂದ. ಅಷ್ಟು ಕೇಳಿದ ಪರಿ, ಇವನು ಯಾಕೆ ನಾನು ಕಾಲ್ ಮಾಡಿದ್ದು ಅಂತ ಹೇಳ್ತಿಲ್ಲ, ಹೋಗಲಿ ನಾನಾದರೂ ಈಗ ಹೇಳಲ್ಲ, ನನ್ನನ್ನು ಕಿಡ್ನಿ ಆಪ್ರೇಷನ್ನಿಂದ ಅಣ್ಣ ತಪ್ಪಿಸಿ ಜೀವ ಮಾನ 2 ಉಳಿಸ್ದ. ಆದರೆ ನಾನು ಅವ್ನ ಪ್ರೀತಿನ ದೂರ ಮಾಡೋಕ್ಕೆ ಹೋದೆ ಅಂತ ಹೇಗೆ ಹೇಳಲಿ, ಅಯ್ಯೋ ರಾಯರೇ, ನನ್ನಂಥ ತಂಗಿ ಯಾರಿಗೂ ಬೇಡ ಎಂದ್ಕೊಂಡು ಒಳಗೊಳಗೆ ಅತ್ತಳು. ಹೇ,
ಸತ್ಯ ಹೇಳು, ನೀನು ಅಪ್ಪನ ವಿರುದ್ಧ ಮಾತಾಡಿ ಅವ್ರಿಗೇನೋ ಮಾಡಿದ್ಯಾ ಅಲ್ವಾ? ಜಗಳ ಆಡ್ತಾ ನೀನೇ ಅಪ್ಪನನ್ನು ಟೀಪಾಯಿ ಮೇಲೆ ತಳ್ಳಿದ್ದು ತಾನೆ? ಹೇಳು. ಡಾಕ್ಟರ್ ಹೇಳಿದರು ಅಪ್ಪನಿಗೆ ಏನೋ ಆಘಾತಕರ ವಿಚಾರ ಕೇಳಿನೇ ಹೀಗೆಲ್ಲ ಆಗಿರೋದು ಅಂತ. ಹೇಳು ಎಂದು ಅರಚಾಡಿ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ತಾ ಬಿಕ್ಕಿ ಬಿಕ್ಕಿ ಅತ್ತಳು ಸಿರಿ. ಯಾಕೋ ನಿಂಗೆ ಇಂಥ ದುರ್ಬುದ್ಧಿ ಬಂತು? ಎಷ್ಟು ಒಳ್ಳೆಯವನಾಗಿದ್ದಲ್ಲೋ ನೀನು. ಕಾಲೇಜ್ ಮೆಟ್ಲು ಏರಿದ ಮೇಲೆ ಯಾಕೋ ನನ್ನ ತಮ್ಮ ದ್ಯೂತನ ಕೊಂದೆ. ಯಾಕೆ? ಅಕ್ಕನ ಕಷ್ಟಕ್ಕೆ ಅಪ್ಪನ ನೋವಿಗೆ ಹೆಗಲು ಕೊಡ್ತಾ ಇದ್ದ ನನ್ನ ತಮ್ಮ ಎಲ್ಲೋ. ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ಬಾಯಿ ಬರ್ತಿಲ್ಲ ಕಣೋ, ಬರ್ತಿಲ್ಲ ಎಂದು ಕೋಪ ಹೊರಹಾಕುವ ವೇಳೆಗೆ, ನಾನು ಅಪ್ಪನಿಗೆ ಏನೂ ಮಾಡಿಲ್ಲ ಅಕ್ಕ, ನನ್ನ ನಂಬು ಎನ್ನುತ್ತಾನೆ ವಿದ್ಯುತ್. ಆದರೆ ನಂಬಲು ಇಷ್ಟವಿಲ್ಲದ ಹಾಗೆ, ಯಾರೋ ಅಕ್ಕ? ಯಾರ ಅಕ್ಕ? ನನ್ನ ಮುದ್ದಿನ ತಮ್ಮ ಸತ್ತಾಗಲೇ ಅವನ ಅಕ್ಕ ಸಾಯಬೇಕಿತ್ತು. ಆದರೆ ಇವತ್ತು ಈ ಕ್ಷಣ ಸತ್ಲು. ಅಪ್ಪನಿಗೊಂದು ವೇಳೆ ನಿನ್ನಿಂದ ಏನಾದರೂ ಆಗಿದ್ರೆ ಶಾಶ್ವತವಾಗಿ ನಿನಗೆ ಅಕ್ಕ ಅಪ್ಪ ಇಬ್ಬರು ಇರಿಸ್ಕಲ್ಲ ಎಂದವಳು ಪರಿ ಕಡೆ ನೋಡಿ, ಪರಿ ದಯವಿಟ್ಟು ನನ್ನ ಕ್ಷಮಿಸು, ಇವರಿಂದ ನಿನ್ನ ಬದುಕು ಕತ್ಲಾಗೋದು, ದಯವಿಟ್ಟು ನನ್ನ ಕ್ಷಮಿಸು ಪರಿ ಎಂದು ಕೈ ಜೋಡಿಸಿ ಕೇಳಿಕೊಂಡ್ಳು. ಪರಿಗೆ ಒಳಗೊಳಗೆ ಅಳುಕು, ನಿಜವಾದ ಅಪರಾಧಿ ತಾನೆನ್ನುವ ಭಾವ. ಸುಮ್ಮನೆ ಕಣ್ಣೀರು ಸುರಿಸುತ್ತಾ ನಿಂತಿದ್ಲು. ಹಾಗೆ ಲಂಕಾಧಿಪತಿ ಕಡೆ ನೋಡಿ, ಸರ್ ನೀವಿಲ್ಲ ಅಂದಿದ್ರೆ ಪರಿ ಲೈಫ್ ಈ ಪಾಪಿಯಿಂದ ಹಾಳಾಗೋದು. ಸರ್ ಪ್ಲೀಸ್ ನನ್ನ ಕ್ಷಮಿಸಿ ಸರ್ ಎಂದು ಕೈ ಮುಗಿದಾಗ, ಮಂಡೋದ್ರಿ ಇದರಲ್ಲಿ ನಿನ್ನ ತಪ್ಪಿಲ್ಲ, ಆದರೆ ತಪ್ಪು ಮಾಡಿರೋರನ್ನು ಶಿಕ್ಷಿಸದೆ ಬಿಡೋನಲ್ಲ ಯುವರಾಜ್ ಸಿಂಹಾದ್ರಿ, ಅದಕ್ಕೆ ನೀನು ಅಡ್ಡ ಎಂದು ಎಚ್ಚರಿಕೆ ನೀಡುವಾಗ, ಅವನಿಗೆ ನೀವೆಂಥ ಶಿಕ್ಷೆ ಕೊಟ್ಟರು ಈ ಮನಸ್ಸಿಗೆ ಏನೂ ಅನಿಸಲ್ಲ ಸರ್, ನೀವೇನು ಬೇಕಾದರೂ ಮಾಡಿ, ಹೃದಯ ಕಲ್ಲಾಗಿದೆ ಎಂದು ಕಣ್ಣುರಿಸಿಕೊಂಡು ನಿಂತಳು. ಹೆಂಡತಿಗೆ ಇಷ್ಟು ಕಲ್ಲು ಹೃದಯವಿದೆ ಎಂದು ವಿರಾಜ್ಗೆ ಈಗಲೇ ತಿಳಿದಿತ್ತು. ತಕ್ಷಣ ಗುಡ್ ಡಿಸಿಷನ್ ಎಂದು ವಿದ್ಯುತ್ ಕಡೆ ಚೂಪು ನೋಟ ಬೀರಿದ. ವಿಚಾರ ಕಂಪ್ಲೀಟ್ ಆಗಲ್ಲ ಮಿಸ್ಟರ್ ವಿದ್ಯುತ್ ರಮಣಕಾಂತ್ ಅವರೇ, ಪವರ್ ಸಿಂಗಲ್ ಆಗಿದೆ, ಚೂರು ವೋಲ್ಟೇಜ್ ಕೂಡ ಕೊಡ್ತೀರಾ ಎಂದ. ಅಂದರೆ ಬಾವ ಎಂದು ಗಲಿಬಿಲಿಯಾಗಿ ಕೇಳಿದ ವಿದ್ಯುತ್. ಅದೇ ಯಾಕೆ ನಿಮಗೆ ಆ ರೀತಿ ಫೋಟೋ ಎಡಿಟ್ ಮಾಡಿ ಪಬ್ಲಿಕ್ ಮಾಡಬಾರ್ದು ಅನಿಸಿದ್ದು ಅಂತ ಮಹತ್ ಕಾರ್ಯಕ್ಕೆ ಮುಹೂರ್ತ ಸಿಗಲಿಲ್ವಾ ಹೇಗೆ? ಕ್ಲಾರಿಟಿ ಕೊಡ್ರಲ್ಲ ಎಂದು ತನ್ನ ಶೈಲಿಯಲ್ಲಿ ಪರಿಗೆ ಏನೋ ಆಯಿತು ಅಂತ ಯಾಕೆ ಟೆನ್ಷನ್ ಇದೆ ಎಂದು ಕೇಳಿದ ವಿರಾಜ್. ದೀರ್ಘ ಉಸಿರು ಹೊರದಬ್ಬಿ, ಆವತ್ತು ಪರಿಗೆ ಮುತ್ಕೊಟ್ಟಾಗಿಂದ ನನಗೆ ಗೊತ್ತಿಲ್ಲದೆ ಪರಿನ ಇಷ್ಟಪಡೋಕೆ ಶುರು ಮಾಡಿದ್ದೆ ಎಂದ. ಪರಿಗೆ ಸಿರಿಗೆ ಹಾಗೆ ಹರಿಗೂ ಅಚ್ಚರಿ ಆಯಿತು. ನಿಮ್ಮ ಮೇಲಿನ ಸೇಡ್ಗೆ ಅವಳನ್ನು ಟಾರ್ಗೆಟ್ ಮಾಡೋಕ್ಕೆ ಹೋದಾಗೆಲ್ಲ ಮನಸ್ಸು ಒಪ್ತಿರ್ಲಿಲ್ಲ. ಎಷ್ಟೇ ಅವಳನ್ನು ಇಷ್ಟಪಡ್ತಿಲ್ಲ ಅಂದ್ಕೊಂಡ್ರೂ ಆಗಲಿಲ್ಲ. ಆದರೆ ಅವಳನ್ನು ಲವ್ ಮಾಡೋ ಯೋಗ್ಯತೆ ನನಗಿರಲಿಲ್ಲ. ಅವಳು ರಾಜ್ಕುಮಾರಿ ರೀತಿ ಬೆಳೆದಿರೋ ಹುಡುಗಿ, ನಾನು ಪೊರ್ಕಿ, ಎಲ್ಲೇ ಹೋದರೂ ಕೆಲಸ ಬೇರೆ ಸಿಗಲಿಲ್ಲ. ಆದರೆ ಪರಿ ಅಂದರೆ ನನಗಿಷ್ಟ. ಅವಳನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳೋಕ್ಕೆ ಕೆಲಸ ಇರಬೇಕು, ಪುಟ್ಟ ಗೂಡು, ಅವಳನ್ನು ನೋಡ್ಕೊಳ್ಳೋಕೆ ಯೋಗ್ಯನಾಗಬೇಕು ಅನ್ನಿಸ್ತು. ಆಗ ಕೈಗೆ ಕೆಲಸ ಬಂದರೆ ಎಲ್ಲ ಆಗುತ್ತೆ ಅಂತ ಆಲೋಚನೆ ಮಾಡಿದೆ. ಬಿಸ್ನೆಸ್ ಶುರು ಮಾಡೋಕ್ಕೆ ಇನ್ವೆಸ್ಟ್ ಮಾಡೋರು ಬೇಕಿತ್ತು. ಯಾರೂ ನನ್ನ ನಂಬಿ ₹1 ಕೊಡೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಪರಿನ 25 ಲಕ್ಷ ಕೇಳಿದರೆ ಒಂದು 10 ಲಕ್ಷ ಆದರೂ ಸಿಗುತ್ತೆ, ಇಲ್ಲಾಂದರೆ ಫೋಟೋ ತೋರಿಸಿ ಸ್ವಲ್ಪ ಕಾಡಿಸಿ ಪಿಡಿಸಿ ಒಪ್ಸೋಣ ಅಂತ ಡಿಸೈಡ್ ಆದೆ. ಅದಕ್ಕೆ ಅವಳಿಗೆ 25 ಲಕ್ಷ ಕೇಳಿದೆ ಅಷ್ಟೇ ಬಾವ ಎಂದ. ಸಿರಿಗೆ ಮತ್ತೆ ಕೋಪ ಬಂತು. ನೀನು ಯೋಗ್ಯತೆ ಮೀರಿ ಇಷ್ಟು ಬಂಗಾರದಂಥ ಹುಡುಗಿನ ಪ್ರೀತಿ ಮಾಡ್ತೀಯಾ? ಅಷ್ಟು ಧೈರ್ಯ ಎಲ್ಲಿಂದ ಬಂತು ನಿನಗೆ? ನೀನು ಕೊಳಕು ಬದುಕಿಗೆ ಬರಿಬೇಕಾ ಎಂದು ಬೈದಾಡುವಾಗ, ಮಂಡೋದ್ರಿ ಸ್ವಲ್ಪ ಸುಮ್ಮನಿರು ಎಂದು ತಡೆದು ಮತ್ತೆ ವಿದ್ಯುತ್ ಕಡೆ ನೋಡ್ದ. ಮತ್ತೆ ತಲೆ ತಗ್ಗಿಸುವ ವಿದ್ಯುತ್, ನಾನು ಮಾಡಿದ್ದು ತಪ್ಪು ಬಾವ, ಆದರೆ ಅದರಿಂದ ಆಗ್ತಿದ್ದ ತಪ್ಪನ್ನು ನೀವು ತಪ್ಪಿಸಿದಿರಿ. ಬರೀ ಕಿಡ್ನಿಗೆ ಏನೂ ಆಗಿಲ್ಲ ಅನ್ನೋ ಸಮಾಧಾನ ಇದೆ ಮನಸ್ಸಿಗೆ. ಒಂದು ವೇಳೆ ಅವಳನ್ನ ಅಂಗಂಗ ಮಾರಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಅಂತ ನೆನೆಯೋಕ್ಕೂ ಧೈರ್ಯ ಇಲ್ಲ ನನಗೆ. ನನ್ನಿಂದ ಅವಳಿಗೆ ಮತ್ತೆ ಯಾವ ತೊಂದರೆ ಆಗೋದಿಲ್ಲ ಎಂದು ಹೇಳ್ತಾ ಪರಿ ಕಡೆ ನೋಡಿ, ಕ್ಷಮೆ ಕೇಳೋಕೆ ಕಷ್ಟ ಆಗ್ತಿಲ್ಲ, ಆದರೆ ಆ ಕ್ಷಮೆಗೆ ನಾನು ಯೋಗ್ಯನಲ್ಲ ಅಂತ ನೆನೆದ್ರೆ ಕಷ್ಟ ಆಗ್ತದೆ. ಸಾರಿ ಪರಿಣಯ ಎಂದು ವಿರಾಜ್ ಕಡೆ ನೋಡಿ ಮತ್ತೆ ತಲೆ ತಗ್ಗಿಸಿದ. ವಿದ್ಯುತ್ ಮುತ್ತು ಕೊಟ್ಟು ಪರಿಗೆ ಅವಮಾನ ಮಾಡಿದಾಗ ಶಿಕ್ಷೆ ತಗೊಳ್ಳೋದಕ್ಕೆ ತಯಾರಿರಲಿಲ್ಲ. ಆದರೆ ಈ ಬಾರಿ ಪರಿ ಕಿಡ್ನಿ ಮಾರೋಕ್ಕೆ ಆಪರೇಷನ್ ಮಾಡಿಸಿಕೊಳ್ಳಲು ರೆಡಿ ಇದ್ಲು ಅಂತ ಕೇಳಿ ಯಾಕೋ ಸಿಕ್ಕಾಪಟ್ಟೆ ಕುಗ್ಗಿದ್ದ. ಅವನ ಮಾತಲ್ಲಿ ಮರುಕವಿತ್ತು, ಕಣ್ಣಲ್ಲಿ ಭಯ ಗಾಬರಿ ಇತ್ತು, ಯಾಕೋ ಪಶ್ಚಾತ್ತಾಪ ಭಾವ ಕಂಡಿತ್ತು. ಎಲ್ಲವೂ ವಿರಾಜ್ಗೆ ಅರ್ಥ ಆಗಿತ್ತು. ವಿದ್ಯುತ್ ಕತ್ತಿನ ಪಟ್ಟಿ ಹಿಡಿದು, ಕ್ಷಮೆ ಅನ್ನೋದು ನಿನ್ನಂಥ ನಡತೆಗೆಟ್ಟ ನಾಯಿಗೆ ಸಿಗಲ್ಲ, ನಿಯತ್ತಿನ ನಾಯಿ ಅಂತ ಪ್ರೂವ್ ಮಾಡು ಮೊದಲು. ಪ್ರೀತಿ ಯಾರು ಬೇಕಾದರೂ ಮಾಡಬಹುದು,
ಪಡ್ಕೊಳ್ಳೋಕ್ಕೆ ಯೋಗ್ಯತೆ ಪಡ್ಕೋಬೇಕು. ಲವ್ ಮಾಡೋದು ತಪ್ಪಲ್ಲ, ಅದನ್ನು ನಿಯತ್ತಿಂದ ಗೆಲ್ಲೋದು ಮುಖ್ಯ. ಅಷ್ಟು ಪ್ರೀತಿ ತೋರಿಸಿದ ಅಕ್ಕ ಅಪ್ಪನ ಮೇಲೆ ಇಲ್ಲದ ಪ್ರೀತಿ ಈಗ ನನ್ನ ತಂಗಿ ಮೇಲೆ ಬಂದಿದೆ ಅಂದರೆ ಹೇಗೆ ನಂಬೋದು ಎಂದಾಗ, ಬಾವಾ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ ಎಂದ. ಆ ಮಾತಲ್ಲಿ ಸತ್ಯವೇ ಇತ್ತು. ಸ್ವಲ್ಪ ಯೋಚನೆ ಮಾಡಿದ ವಿರಾಜ್, ಬರೀ ನಿಂಗೆ ಕಾಸ್ಟ್ಲಿ ಗಿಫ್ಟ್ ಏನು ಬೇಕು ಎಂದ. ಬರಿಗೆ ಏನೂ ಅರ್ಥ ಆಗಲಿಲ್ಲ. ಅಣ್ಣ ಎಂದಳು. ನೀನು ಬಿಡು, ಕಾಸ್ಟ್ಲಿ ಅಂದರೆ ಕ್ಯಾಡ್ಬರಿ ಚಾಕ್ಲೇಟ್ ಕೇಳೋದೇ ಹೆಚ್ಚು. ಹೋಗ್ಲಿ, ನಿನ್ನ ಕೈಗೆ ಬಂಗಾರದ ಬಳೆ ಓಕೆನಾ ಎಂದ. ಸಿರಿಗೂ ಏನೂ ಅರ್ಥ ಆಗ್ತಿಲ್ಲ. ನೀನು ಹೇಗೆ ಹೇಳಿದ್ರೆ ಹಾಗೆ ಅಣ್ಣ ಎಂದಳು. ಅವಳಿಗೆ ಅಣ್ಣನ ಮೇಲೆ ವಿಪರೀತ ನಂಬಿಕೆ. ನಂತರ ವಿದ್ಯುತ್ ಹೆಗಲ ಮೇಲೆ ಕೈ ಹಾಕಿ, ನನ್ನ ತಂಗಿನ ಲವ್ ಮಾಡ್ತಿದ್ಯಲ್ವಾ, ನಿನ್ನ ಸೊಕ್ಕು ದುರಹಂಕಾರ ಬಿಟ್ಟು ಮೈ ಬಗ್ಗಿಸಿ ದುಡ್ದು ಸಂಪಾದನೆ ಮಾಡ್ತೀಯಾ, ಸಂಸಾರ ಮಾಡಬಲ್ಲೆ ಅಂತ ಪ್ರೂವ್ ಮಾಡ್ತೀಯಾ. ಪ್ರೂವ್ ಮಾಡಿದ್ರೆ ನಾನೇ ಅವಳನ್ನು ಕೊಟ್ಟು ನಿನಗೆ ಮದುವೆ ಮಾಡಿಸ್ತೀನಿ ಎಂದ. ಬರೀ ಮುಖದಲ್ಲಿ ಯಾವ ಭಾವನೆ ಇಲ್ಲ. ಸಿರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು. ಹಾಗೆ ಭುಜ ಒತ್ತಿ, ಇಲ್ಲ ಅವಳನ್ನು ಪಡೆಯೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊ, ಹೋಗ್ತಾ ಇರ್ತೀನಿ ಎಂದ ಅಸಡ್ಡೆಯಿಂದ ವಿರಾಜ್. ಒಮ್ಮೆ ಪರಿಮುಖ ನೋಡಿದ ವಿದ್ಯುತ್. ಅವಳು ತಲೆ ತಗ್ಗಿಸಿ ನಿಂತಿರ್ಲು. ತುಂಬ ಆತ್ಮವಿಶ್ವಾಸದಿಂದ ಎದೆ ಉಬ್ಬಿಸಿ, ನಾನು ಪರಿನ ಪಡೆಯೋ ಯೋಗ್ಯತೆ ಇದೆ ಅಂತ ಪ್ರೂವ್ ಮಾಡ್ತೀನಿ ಬಾಬಾ ಎಂದ. ಸಿರಿಗೆ ಕೋಪ ಬಂತು. ವಿರಾಜ್ ಸರ್, ಇವನ ಮಾತು ಕೇಳಬೇಡಿ. ಇಂಥ ಮೃಗಕ್ಕೆ ಪರಿನ್ ಕೊಡ್ತೀರಾ? ಇವನು ನಾಲಾಯಕ್ಕು. ಇವನಿಗೆ ಲವ್ ಆಗೋಕ್ಕೆ ದುಡ್ಡು ಕಾರಣ ಅಷ್ಟೇ. ಅವನಿಗೆ ಹಣ ಬೇಕು ಎಂದಳು. ಅವಳಿಗೆ ಭಯ, ಪರಿ ಲೈಫ್ ಏನಾಗುತ್ತೋ ಎಂದು. ಮಂಡು ಕೂಲ್, ಯುವರಾಜ್ ಏನನ್ನು ಸುಮ್ಮನೆ ಮಾಡಲ್ಲ. ಹಣ ಒಂದೇ ಕಾರಣ ಆಗಿದ್ರೆ ಅವನು ನಿನ್ನೆಯಿಂದ ರಾತ್ರಿಯಿಂದ ಬೆಳಿಗ್ಗೆಯಿಂದ ಪರಿಗೆ ಕಾಲ್ ಮಾಡಿ ಯೋಗಕ್ಷೇಮ ಕೇಳ್ತಾ ಇರಲಿಲ್ಲ. ಅವರ ಕಾಲ್ ಲಾಕ್ಸ್ ನಂಗೆ ಗೊತ್ತು. ನೆನ್ನೆ ಹೆಡ್ಫೋನ್ ಹಾಕ್ಕೊಂಡು ಅವರ ಕಾಲ್ಸ್ ಟ್ರೇಸ್ ಮಾಡ್ತಿದ್ದ ನಾನು ಎಂದ. ಈ ಲಂಕಾಧಿಪತಿ ಮತ್ತೆ ಅಸಾಮಾನ್ಯ ಎನಿಸಿತು ಅವಳಿಗೆ. ಇಷ್ಟು ದಿನ ಮನೇಲಿದ್ದ ಪಾತ್ರೆ ಅದು ಇದು ಅಂತ ಮಾರಿ ಊಟ ತಿಂಡಿ ಮಾಡ್ತಿದ್ದ ಅಲ್ವಾ, ಮುಂದೆ ನಿನ್ನೆ ಮಾರ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತೀಯೋ ಇಲ್ಲ ಕೆಲಸ ಮಾಡೋಕ್ಕೆ ತಯಾರಾಗುವೆಯೋ, ಯೋರ್ ಚಾಯ್ಸ್. ಆಗ ಗೊತ್ತಾಗತ್ತೆ ಮನೆ ಯಾಕೆ ಬೇಕು, ಕೆಲಸ ಯಾಕೆ ಬೇಕು, ಊಟ ಮಾಡ್ದ ಅಂತ ಕೇಳೋ ಅಪ್ಪ ಅಕ್ಕ ಯಾಕೆ ಬೇಕು, ಕಣ್ಣೀರು ಒರೆಸುವ ಸ್ನೇಹ ಪ್ರೀತಿ ಯಾಕೆ ಬೇಕು ಅಂತ. ಓದಿದ್ದೀನಿ ಅನ್ನೋ ಅಹಂ ಇತ್ತು ಅಲ್ವಾ. ಈಗ ಕೈಯಲ್ಲಿ ಸರ್ಟಿಫಿಕೇಟ್ ಇದ್ರೂ ಕೆಲಸ ಇಲ್ಲ. ಸರ್ಟಿಫಿಕೇಟ್ ಇಲ್ಲದ ಕೆಲಸ ಮಾಡೋಕ್ಕೆ ನಿನ್ನ ಮೈ ಬಗ್ತಿರ್ಲಿಲ್ಲ ಅಲ್ವಾ. ಈ ಹೊಟ್ಟೆ ಮುಂದೆ ನಿನ್ನ ಸೊಕ್ಕು ದುರಹಂಕಾರ ಮಾಡಿದ ಪಾಪ ಎಲ್ಲ ಕರಗತ್ತೆ. ಎಲ್ಲ ಕರಗಿಸ್ಕೊಂಡು ತಾಳ್ಮೆ ಪ್ರೀತಿ ಬೆಲೆ ಅರ್ಥ ಮಾಡಿಕೊಂಡು ಬೆವರು ಸುರಿಸಿ ನನ್ನ ತಂಗಿಯ ಹುಟ್ಟುಹಬ್ಬಕ್ಕೆ ಅವಳ ಕೈಗೆ 2 ಬಂಗಾರದ ಬಳೆ ತಗೊಂಡ್ಬಾ. ಆಗ ನನ್ನ ತಂಗಿ ಕೈ ಹಿಡಿಯೋಕ್ಕೆ ನಿನಗೆ ನಾನು ಪರ್ಮಿಷನ್ ಕೊಡ್ತೀನಿ. ಎಲ್ಲಾದರೂ ಸ್ವಲ್ಪ ದುರ್ಬುದ್ಧಿ ತೋರಿಸಿದ್ಯೋ, ಆಟಗಾರ ಹೇಗೆಲ್ಲ ಆಟ ಆಡಬಲ್ಲ ಅಂತ ನಾನು ತೋರಿಸ್ತೀನಿ. ನಿನ್ನ ಪಾಲಿಗೆ ಜವಾರಾಯ ಆಗಿ ಎನ್ನುತ್ತಾ ಅಲ್ಲೇ ಇದ್ದ ಬೀಗ ಹಿಡಿದು, ಒಪ್ಪಿಗೆ ಇದ್ರೆ ಈಚೆ ನಡಿ ಬರೀ ಕೈನಲ್ಲಿ ಎಂದ. ತಕ್ಷಣ, ನನಗೆ ಈ ಚಾಲೆಂಜ್ ಒಪ್ಪಿಗೆ ಇದೆ ಬಾವ. ಪರಿ ಹುಟ್ಟುಹಬ್ಬಕ್ಕೆ ಅವಳ ಕೈಗೆ ಬೆಲೆ ಬಾಳುವ ಬಳೆ ತರ್ತೀನಿ. ನಾನು ಖುದ್ದಾಗಿ ನಿಯತ್ನಿಂದ ಸಂಪಾದನೆ ಮಾಡಿ ಖರೀದಿ ಮಾಡಿ ತಂದು ಗಿಫ್ಟ್ ಮಾಡ್ತೀನಿ. ನನ್ನ ಪ್ರೀತಿ ಎಂಥದ್ದು ಅಂತ ಪ್ರೂವ್ ಮಾಡ್ತೀನಿ ಎಂದ. ಕೂಲ್, ನೋಡೋಣ. 3ನೇ ಕಣ್ಣು ತಪ್ಪಿಸಿ ಎಲ್ಲಾದರೂ ಮೋಸ ಮಾಡ್ತೀಯೋ ಇಲ್ವೋ ಎಂದು ಹೊರಗಡೆ ಬಂದು ಬೀಗ ಹಾಕಿ, ಮನೆ ಮತ್ತೆ ರೀಓಪನ್ ಆಗೋದು ಪರಿ ಬರ್ತ್ಡೇಗೆ ಎಂದು ಹೆಂಡತಿ ಕೈಗೆ ಬೀಗ ಕೊಟ್ಟು, ಮಿಡಲ್ ಕ್ಲಾಸ್ ಈ ಮಿನಿ ಪ್ಯಾಲೇಸ್ನ ನಿನ್ನ ಕೈಗೆ ಒಪ್ಪಿಸ್ತಿದ್ದೀನಿ. 3 ತಿಂಗಳಿಗೆ ಪರಿ ಬರ್ತ್ಡೇ. ಅಲ್ಲಿವರೆಗೂ ಜೋಪಾನ ನೀನಲ್ಲ ಬೀಗ. ನಿನ್ನ ಜೋಪಾನ ಮಾಡೋಕ್ಕೆ ನಾನಿದ್ದೀನಲ್ಲ ಬಂಗಾರಿ ಎಂದು ಕಣ್ಣು ಹೊಡೆದ. ಸಿರಿಗೆ ಸಿಟ್ಟು ವಿಪರೀತಕ್ಕೇರಿತು. ಪರಿ ನಡಿ ಎಂದ. ಅವಳು ಕಾರ್ ಒಳಗೆ ಕೂತಳು. ಹರಿ, ಕಾರ್ ತೆಗಿ ನಡಿ ಎಂದ. ಅವನು ಓಕೆ ಬಾಸ್ ಎಂದು ಹೋದ. ಮಂಡೋದ್ರಿ ನಡಿ, ಮತ್ತೆ ಅವರ ಭೇಟಿಗೆ 3 ತಿಂಗಳು ಬಾಕಿ ಇದೆ ಎಂದು ಕೈ ಹಿಡಿದು ಕರ್ಕೊಂಡು ನಡೆದ. ಇದ ವಿದ್ಯುತ್ ಮಾತ್ರ ಪರಿ ಕಡೆಯೇ ನೋಡ್ತಿದ್ದ. ಯಾಕೋ ಪರಿ ಕೂಡ ಒಮ್ಮೆ ಕಿಟಕಿಯಲ್ಲಿ ಅವನನ್ನು ನೋಡಿ, ಇವು ನನ್ನ ಫೋನ್ ಕಾಲ್ ಬಗ್ಗೆ ಹೇಳದೇ ಇರೋ ಕಾರಣ ಲವ್ವ ಎಂದ್ಕೊಂಡು. ನಂತರ ಕಾರ್ ಪಾಸ್ ಆಯಿತು. ವಿದ್ಯುತ್ ಹೊಸ ಬದುಕು ಶುರು ಮಾಡಬೇಕು ಅಂತ ದಿಕ್ಕು ನೋಡ್ದ. ಆದರೆ ವಿರಾಜ್ ಮಾತ್ರ ಹರೀಶ್ ಬಳಿ ಹೊಸ ಪ್ರಶ್ನೆ ಇಟ್ಟ. ಹರಿ, ನಾನು ಕೊಟ್ಟ ನಂಬರ್ ಟ್ರೇಸ್ ಆಯಿತಾ? ಆ್ಯಂಡ್ ಹೊಸ ಆರ್ಟಿಸ್ಟ್ ಸಿಕ್ಕಿದ್ರ ಸ್ಕೆಚ್ ಮಾಡೋಕ್ಕೆ ಎಂದು. ಹರಿ ಮೊದಲು ಪ್ರಶ್ನೆ ಕೇಳಿ ಉತ್ತರಿಸಬೇಕು ಅಂದ್ಕೊಂಡ. 2ನೇ ಪ್ರಶ್ನೆಗೆ ಬೆವರಿದ. ಅವನ ಅಚಾನಕ್ ಬೆವರು ಸಾಕಿತ್ತು ವಿರಾಜ್ಗೆ ಅನುಮಾನ ಹುಟ್ಟಿಸಲು. ಮುಂದೆ ಪ್ರೇಮ ಪರೀಕ್ಷೆಯಲ್ಲಿ ಗೆದ್ದು ಬರ್ತಾನ ವಿದ್ಯುತ್ ಅನ್ಸುತ್ತಾ ಹಾಗೆ. ಸಾರಿ, ಪ್ರೊಮೋಸಿನ್ ಇಲ್ಲಿ ಬರಲಿಲ್ಲ ಅಲ್ವಾ, ಜಾಸ್ತಿ ಇತ್ತು ಇವ್ರದ್ದೇ. ಮತ್ತು ಇವತ್ತು ಕೆಲ ವಿಚಾರ ಕ್ಲಿಯರ್ ಆಗಿರಬೇಕು. ಏನಂತೀರಾ? ಮುಂದಿನ ಸಂಚಿಕೆಯಲ್ಲಿ. ಏನೇ ಹೇಳ್ತಿದ್ಯಾ ಎಂದ. ನನಗೆ ಈಗಲೇ ಮಗು ಬೇಡ ಅಂತಿದ್ದೀನಿ ಎಂದಳು ಕೋಪದಲ್ಲಿ. ಯಾಕೆ ಎಂದ. ಡೈವೋರ್ಸ್ ತಗೊಳ್ಳೋರಲ್ವ ನಾವು,
ಮಗುನಿಟ್ಕೊಂಡು ಮರು ಮದುವೆ ಹೇಗಾಗಲಿ ಎಂದಳು. ಅಂದರೆ ನೀನು ಸೆಕೆಂಡ್ ಮ್ಯಾರೇಜ್ ಆಗ್ತೀಯಾ ಎಂದವನ ಕಣ್ಣಲ್ಲಿ ಕೆಟ್ಟ ಕೋಪವಿತ್ತು. ಅದು ನನ್ನಿಷ್ಟ, ಕೇಳೋ ಅಧಿಕಾರ ನಿಮ್ಗ್ಯಾರು ಕೊಟ್ಟರು ಮಿಸ್ಟರ್ ವಿರಾಟ್ ಸಿಂಹಾದ್ರಿ ಎಂದಳು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನನ್ನ ಕತೆಗಳನ್ನು ಪ್ರತಿಲಿಪಿಯಲ್ಲಿ ಯಾವ್ದ್ಯಾವ್ದು ಹಾಕಿದ್ದೀನಿ ಅದನ್ನು ಕದ್ದು ಕೆಲ ಚಾನಲ್ಗಳು ನಮ್ಮ ಚಾನಲ್ಗಳಲ್ಲಿ ಹಾಕ್ಕೊಂಡು ದುಡ್ಡು ಮಾಡ್ತಾ ಇದೆ. ಆ ಥರ ಯಾವುದಾದ್ರೂ ಚಾನಲಲ್ಲಿ ನನ್ನ ಕತೆಗಳು ನಿಮಗೆ ಕಾಣಿಸಿದ್ರೆ ತಪ್ಪದೇ ನನಗೆ ತಿಳಿಸಿ, ನಾನು ಆ ಚಾನಲ್ನ ರಿಪೋರ್ಟ್ ಮಾಡ್ತೀನಿ. ತುಂಬ ಕಷ್ಟಪಟ್ಟು ಕತೆ ಬರೆದು ವಾಯ್ಸ್ ಕೊಟ್ಟು ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತ ಆಸೆ ಇಟ್ಕೊಂಡು ಕಾಯೋವಾಗ ನಮ್ಮ ಕತೆಗಳನ್ನು ಕದ್ದು ಹಣ ಮಾಡ್ಕೊಳ್ಳೋದಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋವಂಥ ಚಾನಲ್ಗಳಿಗೆ ಯಾವುದೇ ಕಾರಣಕ್ಕೂ ಬೆಂಬಲಿಸಬೇಡಿ. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.